ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಾಪರ್ಟಿ ಎಂಟರ್ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವೆಲ್ಲಿಗೆ ಬಂದಿದ್ದೀವಿ ಅಂದರೆ ಉತ್ತರಳ್ಳಿ ಇರುವಂಥ ಭಾರತ್ ಅಸೋಸಿಯೇಷನ್ BDA ಅಪ್ರೂವ್ಡ್ ಈ ಖಾತಾ ನೋಡೋಕೆ ಬಂದಿದ್ದೀವಿ. ಆ ಮನೆ ಫ್ರಂಟ್ ಎಲಿವೇಶನ್ ನೋಡ್ತಾ ಇದ್ದೀವಿ ನೋಡಿ, ಇದೇ ಆಗಿರುತ್ತೆ ನಿಮಗೆ. ಇದು ಬಂದು ಈಸ್ಟ್ ಗೇಟ್, ಈಸ್ಟ್ ಡೋರ್ ಆಗಿರುತ್ತೆ. 30ಗೆ 40. ಹಾಗೆ ಮನೆ ಸುತ್ತಮುತ್ತ ಕೂಡ ನೋಡಿಸ್ತಾ ಇದ್ದೀನಿ, ನೋಡ್ಬೋದು ನಿಮಗೆ 30 ಫೀಟ್ ರಸ್ತೆ ಸಿಕ್ಕುತ್ತೆ. ಹಾಗೆ ಈ ಕಡೆ ಕೂಡ 30 ಫೀಟ್ ರಸ್ತೆ ಸಿಕ್ಕುತ್ತೆ. ಇದು ಡೆಡ್ ಎಂಡ್ ಆಗಿರುತ್ತೆ. ನಿಮಗೆ ಒಳ್ಳೆ ಲೊಕೇಶನ್ ಅಂತಲೇ ಹೇಳ್ಬೋದು. ಓಕೆ, ಬನ್ನಿ ಮನೆ ಒಳಗಡೆ ಹೋಗೋಣ. ಏನಿದೆ ಏನಿಲ್ಲ ಅಂತ ಒಂದ್ಸತಿ ನೋಡಿಸ್ತೀನಿ ನಾನು. ಓಕೆ, ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನಿಮಗೆ ಇಲ್ಲಿ ನೋಡಿ, ಮೇಲ್ಗಡೆ ಕೂಡ ನೀವು ಧಾರಾಳವಾಗಿ ಒಂದು ಕಾರ್ ನಿಲ್ಲಿಸ್ಕೋಬೋದು. ಹಾಗೆ ಇಲ್ಲೂ ಕೂಡ ಅಷ್ಟೇ, ನಿಮಗೆ ನೋಡಿ ಸ್ಟೋನ್ಸ್ ಟೈಪ್ ಮಾಡಿದ್ದಾರೆ ನಿಮಗೆ. ಅಂದರೆ ಹೆಸರು ನಂಬರ್ ಪ್ಲೇಟ್ ಮಡಿಕೊಳ್ಳೋಕ್ಕೆ ನಿಮಗೆ, ಇಲ್ಲ ದೇವ್ರ ಫೋಟೋಗಳು ಹಾಕೋಬೋದು ನಿಮಗೆ. ಹಾಗೆ ಇಲ್ಲಿ ಫುಲ್ ಗೇಟ್ ಕೊಟ್ಟಿದ್ದಾರೆ ನಿಮಗೆ MS ಅಲ್ಲಿ. ಹಾಗೆ ಪಂಡರ್ ಮ್ಯಾಕ್ಸ್ ಕೂಡ ಡಿಸೈನ್ ಕೊಟ್ಟಿದ್ದಾರೆ. ಇದು 5 ರೂಮ್ ಬರುವಂಥ ಮನೆ ಆಗಿರುತ್ತೆ ನಿಮಗೆ. ಇನ್ನೊಂದ್ಸತಿ ನೋಡ್ತಾ ಇದ್ದೀನಿ. ಓಕೆ, ಬನ್ನಿ ಮನೆ ಒಳಗಡೆ ಹೋಗೋಣ. ಮನೆ ಒಳಗಡೆ ಬರ್ತಾ ಇರೋಂಗೆ ನಮಗೆ ಇಲ್ಲಿ ಫುಲ್ ಪಾರ್ಕಿಂಗ್ ಸಿಕ್ಕುತ್ತೆ. ನೋಡ್ಬೋದು ನಿಮಗೆ ಧಾರಾಳವಾಗಿ ನೀವು 3 ಕಾರ್ ನಿಲ್ಲಿಸ್ಕೊಳ್ಳೋಷ್ಟು ಜಾಗ ಇದೆ. ಫ್ಲೋರಿಂಗ್ ಎಲ್ಲ ನಿಮಗೆ ಲಪತ್ರ ಗ್ರಾನೈಟ್ ಯೂಸ್ ಮಾಡಿದ್ದಾರೆ, ಆಂಟಿಸ್ಕಿಡ್. ಹಾಗೆ ಸೈಡ್ ವಾಲ್ ಎಲ್ಲ ನಿಮಗೆ ವಾಟರ್ ಫಾಲ್ ಟೈಲ್ಸೇ ಹಾಕಿದ್ದಾರೆ ನಿಮಗೆ. ಮೇಲೂ ಅಷ್ಟೇ POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಬಂದು ಬೋರು ಸಂಪು ಬಂದಿದೆ ಇಲ್ಲೇ ನಿಮಗೆ. ಇಲ್ಲಿ ಬಂದು ಕಾವೇರಿ ಕಲೆಕ್ಷನ್ ಆಗಿದೆ. ಆಲ್ರೆಡಿ ಅವರೇ ಮೀಟ್ರ್ ತಗೊಂಡ್ಬಿಟ್ಟವ್ರೆ. ಕಾವೇರಿ ಕಲೆಕ್ಷನ್ ನೋಡಿಸ್ತಾ ಇದ್ದೀನಿ. ಹಾಗೆ ಇಲ್ಲಿ ಗ್ಯಾಸ್ ಪ್ರವೇಶ ಬರುತ್ತೆ ನಿಮಗೆ. ಇದು ಬಂದು ನಿಮಗೆ ಪಾರ್ಕಿಂಗ್ ಜಾಗ ಆಗಿರುತ್ತೆ. ಧಾರಾಳವಾಗಿ ನೀವು 3 ಕಾರ್ ನಿಲ್ಲಿಸ್ಕೊಳ್ಳೋಷ್ಟು ಜಾಗ ಇದೆ. ಹಾಗೆ ಲಿಫ್ಟ್ ಕೂಡ ಇಲ್ಲೇ ಬಂದಿದೆ ನೋಡಿ. 3 ಕಾರ್ ನಿಲ್ಲಿಸ್ಕೊಂಡು ಆರಾಮಾಗಿ 2 ಬೈಕ್ ನಿಲ್ಲಿಸ್ಕೋಬೋದು, 2ರಿಂದ 3 ಬೈಕು. ಹಾಗೆ ಇಲ್ಲಿ ಕೆಳಗಡೆ ರೆಸ್ಟ್ ರೂಮ್ ಕೂಡ ಬಂದಿದೆ. ಇದು ಪಾರ್ಕಿಂಗಲ್ಲಿರುವಂಥ ರೆಸ್ಟ್ ರೂಮು, ಸೆಟ್ ಬ್ಯಾಕ್ ಆಗಿರುತ್ತೆ ಇಲ್ಲಿ. ಇನ್ನು ಇದು ಹೊಸ ಲೇಔಟ್ ಆಗಿರೋದ್ರಿಂದ ಇನ್ನೂ ಮನೆಗಳು ಆಗ್ತಾ ಇದೆ. ಈ ಕಾರ್ನರಿಂದ ನೋಡ್ತಾ ಇದ್ದೀನಿ. ಬನ್ನಿ ಮಾಡಿ ಮೇಲೆ ಹೋಗೋಣ. ಇದು ಗ್ರೌಂಡ್ ಫ್ಲೋರಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ ನಿಮಗೆ. ಓಕೆ, ಮನೆ ಮೇಲೆ ಹೋಗೋದಕ್ಕಿಂತ ಮುಂಚೆ ನಿಮಗೆ ಮೆಟ್ಲು ನೋಡ್ತಾ ಇದ್ದೀನಿ. ಇದು ಕೂಡ ಅಷ್ಟೇ ನಿಮಗೆ ಲಪೋತ್ರ ಗ್ರಾನೈಟ್ ಎಲ್ಲ ಆಗಿರುತ್ತೆ. ಸೈಡಲ್ಲೆಲ್ಲ ನಿಮಗೆ ಸ್ಟೀಲೇ ಕೊಟ್ಟಿದ್ದಾರೆ. ಸಿಂಗಲ್ದು ಸೈಡ್ ವಾಲೆಲ್ಲ ಸೇಮು ವಾಟರ್ಫಾಲ್ ಟೈಲ್ಸ್ ಹಾಕಿದ್ದಾರೆ. 30-40 ತುಂಬ ಜಾಸ್ತಿ ಇರುತ್ತೆ ಎಕ್ಸ್ಪ್ಲೇನ್ ಮಾಡೋದು. ತುಂಬ ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋದು ನಿಮಗೆ, ಸಿಂಪಲಾಗಿ ಹೇಳ್ತೀನಿ ನೋಡಿ. ಓಕೆ, ಮೇಲ್ಗಡೆ ಬಂದರೆ ನಮಗೆ ಧಾರಾಳವಾಗಿ ಇಲ್ಲಿ ಆರಾಮಾಗಿ ಒಂದು 4-5 ಜನ ನಿಂತ್ಕೊಳ್ಳೋದು, ಇಲ್ಲ ಬೆಂಚ್ ಹಾಕೊಂಡು ಕೂತ್ಕೊಳ್ಳೋಷ್ಟು ಜಾಗ ಇದೆ. ಹಾಗೆ ಮನೆ ಸುತ್ತಮುತ್ತ ಕೂಡ ನೋಡಿಸ್ತಾ ಇದ್ದೀನಿ ನೋಡಿ, ಈ ಥರ ಬರುತ್ತೆ. ಒಳ್ಳೆ ಡೀಸೆಂಟ್ ಏರಿಯಾ ಅಂತ ಹೇಳ್ಬೋದು. ನಾವು ಬಂದು ಜಾಗ, ಇಲ್ಲಿ ಜಾಗ ಕೂಡ ಬಿಟ್ಟಿದ್ದಾರೆ ನಿಮಗೆ ಪಾಟ್ಗಳು ಮಡಿಕೊಳ್ಳೋಕ್ಕೆ ಸಣ್ಣ ಪುಟ್ಟದು. ಹಾಗೆ ಮೇಲ್ಗಡೆ ನೋಡ್ತಾ ಇದ್ದೀನಿ POP ಫಾಲ್ ಸೀಲಿಂಗ್ ಆಗಿದೆ, POC ಸಾರಿ. ಹಾಗೆ ವಿಂಡೋಸ್ ಎಲ್ಲ ನೋಡಿ ಟೀಕ್ ವುಡ್ಡಲ್ಲೇ ಆಗಿರುತ್ತೆ. ವಿಂಡೋಸು ಬಾಗಿಲೆಲ್ಲ ನಿಮಗೆ ಟೀಕ್ ವುಡ್ಡಲ್ಲೇ ಆಗಿರುತ್ತೆ. ಹಾಗೆ ಮನೆ ಡೋರ್ ಕೂಡ ನೋಡ್ತಾ ಇದ್ದೀನಿ. ಇದು ಕೂಡ ನಿಮಗೆ ಟೀಕ್ ವುಡ್ ಮೈನ್ ಡೋರು. ಹಾಗೆ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ. ಬನ್ನಿ ಮನೆ ಒಳಗಡೆ ಹೋಗೋಣ. ಇನ್ನೊಂದು ಸ್ವಲ್ಪ ಕೆಲಸ ಬಾಕಿ ಇದೆ ನಿಮಗೆ. ಓಕೆ, ಮನೆ ಒಳಗಡೆ ಬರ್ತಾರಂಗೆ ನಮಗೆ ಹಾಲ್ ಸಿಕ್ಕುತ್ತೆ ಹೊರದಾಗಿ. ಮೇಲ್ಗಡೆ ನೋಡ್ಬೋದು POP ಫಾಲ್ ಸೀಲಿಂಗ್ ಕೂಡ ಆಗಿದೆ. ಫ್ಲೋರಿಂಗ್ ಎಲ್ಲ ನಿಮಗೆ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ತುಂಬ ಏನು ಜಾಸ್ತಿ ಓವರ್ ಡಿಸೈನ್ ಏನೂ ಮಾಡಿಲ್ಲ, ಸಿಂಪಲಾಗಿ ಮಾಡಿದ್ದಾರೆ. ಓಕೆ, ಇಲ್ಲಿಂದ ನೋಡೋಕೆ ನಮಗೆ ಇಲ್ಲಿ TV ಯೂನಿಟ್ ಕಾಣುತ್ತೆ ಇಲ್ಲಿ ಎದುರಿಗೆ ನಿಮಗೆ. ಹಾಗೆ ಸೈಡ್ ವಾಲೆಲ್ಲ ನಿಮಗೆ ಆ ಸೈಡ್ ವಾಲೆಲ್ಲ ವಿನಿಗರ್ ಸೀಟ್ ಹಾಕಿದ್ದಾರೆ ನಿಮಗೆ. ಇಲ್ಲೂ ಅಷ್ಟೇ ನಿಮಗೆ ಮೇಲ್ಗಡೆ ಫಸ್ಟ್ ಫ್ಲೋರ್ಗೆ ಓಪನ್ ಬಿಟ್ಟಿದ್ದಾರೆ ನಿಮಗೆ. ಮೇಲೋಗಿ ನೋಡಿಸ್ತೀನಿ ನಿಮಗೆಲ್ಲ. ಓಕೆ, ಬನ್ನಿ ಈ ಕಡೆ ನೋಡೋಣ. ಇಲ್ಲಿ ಬಂದು ನಮಗೆ ದೇವ್ರ ಮನೆ ಬಂದಿದೆ ದೊಡ್ಡದಾಗಿ. ಧಾರಾಳವಾಗಿ ಒಬ್ಬರು ಕೂತ್ಕೊಂಡು ಪೂಜೆ ಮಾಡೋಷ್ಟು ಜಾಗ ಇದೆ ನಿಮಗೆ. ಆರಾಮಾಗಿ ದೊಡ್ಡದಾಗಿದೆ, ತುಂಬ ದೊಡ್ಡದಾಗಿದೆ ದೇವ್ರ ಮನೆ. ಹಾಗೆ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ, ಗ್ಲಾಸ್ ಡೋರ್ಗೆ. ಈ ಕಡೆ ಬಂದರೆ ನಮಗೆ ಇಲ್ಲಿ ಅಡುಗೆ ಮನೆ ಸಿಕ್ಕುತ್ತೆ ನೋಡಿ. ನಮಗೆ ಎಲ್ಲ ವಿನಿಗರ್ ಸೀಟ್ ಕೊಟ್ಟಿದ್ದಾರೆ ನಿಮಗೆ. ಇಲ್ಲಿಂದ ಧಾರಾಳವಾಗಿ L ಶೇಪಲ್ಲಿ ದೊಡ್ಡದಾಗಿ ಸೋಫಾ ಹಾಕೋಬೋದು ನೀವು. ಸೋಫಾ ಹಾಕಂದರೆ ಈ ಕಡೆ ಬರುತ್ತೆ ನಿಮಗೆ TV ಯೂನಿಟು. ಓಕೆ, ಈ ಕಡೆ ಬಂದರೆ ನಮಗಿಲ್ಲಿ ದೊಡ್ಡದಾಗಿ ಅಡುಗೆ ಮನೆ ಬರುತ್ತೆ. ನೋಡ್ಬೋದು ನಿಮಗೆ, ತುಂಬ ದೊಡ್ಡದಾಗಿದೆ ನಿಮಗೆ.
ಎಲ್ ಶೇಪಲ್ಲಿ ಬಂದಿದೆ ಎಲ್ಲ ಅಡುಗೆ ಮನೆ. ಹಾಗೆ ಕೆಳಗಡೆ ಫುಲ್ ಕಬೋರ್ಡ್ ಇದೆ. ಮೇಲ್ಗಡೆ ಕೂಡ ಅಷ್ಟೇ ಓವರ್ ಹೆಡ್ ಕಬೋರ್ಡ್ ಬಂದಿದೆ. ಮೇಲ್ಗಡೆ POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಅಲ್ಲಿ ನೋಡ್ತೀನಿ, ಇಲ್ಲಿ ಬಂದು ಸಿಂಕ್ ಬಂದಿದೆ. ಇಲ್ಲಿ ಅಕ್ವಾಗಾರ್ಡ್ ಪಾಯಿಂಟ್ ಔಟ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಗ್ಯಾಸ್ ಪ್ರೊವಿಷನ್ ಬಂದಿದೆ ನಿಮಗೆ. ಇಲ್ಲಿ ಮಿಕ್ಸಿ ಓವೆನ್ ಏನಾದ್ರು ಮಡಿಕೊಂತೀನಾದ್ರು ಮಡಿಕೋಬೋದು. ಇದಕ್ಕೂ ಅಷ್ಟೇ ನಿಮಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಎಲ್ಲ ಸಾಫ್ಟ್ ಕ್ಲೋಸರ್ಸ್. ಹಾಗೆ ಇಲ್ಲಿ ನಿಮ್ಗೊಂದು ಪ್ಯಾನೆಟ್ರಿ ಕೊಡೋಕೆ ಬಂದಿದೆ. ಹಾಗೆ ನೋಡಿ, ಇಲ್ಲಿ ಡೈನಿಂಗ್ ಟೇಬಲ್ ಮಡಿಕೋಬೋದು ನೀವು ದೊಡ್ಡದಾಗಿ. ಅಂದರೆ ಒಂದು 4 ಜನ ಕೂತ್ಕೊಳ್ಳೋಷ್ಟು ಡೈನಿಂಗ್ ಟೇಬಲ್ ಕೂಡ ಮಡಗ್ಬೋದು ನಿಮಗೆ. ಇಲ್ಲೂ ಅಷ್ಟೇ POP ಫಾಲ್ ಸೀಲಿಂಗ್ ಮಾಡಿ ನಿಮ್ಗೆ ವುಡನ್ ವರ್ಕ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಸ್ಟೋರೇಜ್ ಜಾಗ ಕೂಡ ಕೊಟ್ಟಿದ್ದಾರೆ. ಸ್ಟೋರೇಜು ಬೇಕಂದರೆ ಕೈ ತೊಳೆಯೋಕ್ಕೆ ಸಿಂಕ್ ಕೂಡ ಇಲ್ಲಿ ಬರುತ್ತೆ ನಿಮಗೆ. ಹಾಗೆ ಇಲ್ಲಿ ಫ್ರಿಜ್ ಮಡಗೋಕ್ಕೆ ಸ್ವಿಚ್ ಕೊಟ್ಟಿದ್ದಾರೆ, ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ. ಇಲ್ಲಿ ಫ್ರಿಜ್ ಮಡಿಕೋಬೋದು ನೀವು. ಇದು ಬಂದು ನಿಮಗೆ ಅಡುಗೆ ಮನೆ ಆಗಿರುತ್ತೆ. ಹಾಗೆ ಈ ಕಡೆ ಬಂದರೆ ನಮಗೆ ಯುಟಿಲಿಟಿ. ಆಲ್ರೆಡಿ ವಾಶ್ ಬೇಸಿನ್ ಕುಂಡಿಸ್ಬಿಟ್ಟವ್ರೆ. ಹಾಗೆ ಇಲ್ಲಿ ಸೇಫ್ಟಿ ವೈಸ್ ನಿಮಗೆ MS ಗ್ರಿಲ್ ಮಾಡಿದ್ದಾರೆ, SS ಗ್ರಿಲ್ ಸಾರಿ, ಸೇಫ್ಟಿ ವೈಸ್ಗೆ. ಇದು ಬಂದು ನಿಮಗೆ ಫಸ್ಟ್ ಫ್ಲೋರಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ ನಿಮಗೆ. ಹಾಗೆ ಇಲ್ಲಿ ಒಂದು ರೂಮ್ ಕೂಡ ಬರುತ್ತೆ ನಮಗೆ, ಸೀನಿಯರ್ ಸಿಟಿಜನ್ ರೂಮ್ ಅಂತಲೇ ಹೇಳ್ಬೋದು, ವಿತೌಟ್ ಕಾಟು. ಅಲ್ಲಿ ನೋಡ್ಬೋದು ದೊಡ್ಡದಾಗಿ ವಾರ್ಡ್ರೋಬ್ ಬಂದಿದೆ ನಿಮಗೆ, ಸಖತ್ ದೊಡ್ಡದಾಗಿದೆ ವಾರ್ಡ್ರೋಬು. ಮೇಲ್ಗಡೆ POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಇದು ಫಸ್ಟ್ ಫ್ಲೋರಲ್ಲಿ ಸೀನಿಯರ್ ಸಿಟಿಜನ್ ರೂಮ್ ಅಂತೀವಿ ನಾವು. ಹಾಗೆ ಈ ಕಡೆ ವೆಸ್ಟ್ ಸೈಡ್ ಕಿಟಕಿ ಕೊಟ್ಟಿದ್ದಾರೆ ಟೀಕಲ್ಲೇ. ಹಾಗೆ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಕೂಡ ಬಂದಿದೆ ನೋಡ್ಬೋದು. ಇಲ್ಲಿ ಇನ್ನೂ ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ಏನೂ ಆಗಿಲ್ಲ ನಿಮಗೆ, ಇನ್ನೂ ಹಾಕ್ಕೊಡ್ತಾರೆ. ಡ್ರೆಸ್ಸಿಂಗ್ ಟೇಬಲ್ ನೋಡಿ, ಇವಾಗ ಬೆಳಗ್ಗೆ ಎದ್ದು ಮಿರರ್ ನೋಡಿ ಬೇಡ ಅಂದರೆ ನಿಮಗೆ ಜಸ್ಟ್ ಒಂದು ಟರ್ನ್ ಮಾಡಿದ್ರೆ ನಿಮಗೆ ಕ್ಲೋಸ್ ಆಗುತ್ತೆ. ಮಿರರ್ ನೋಡಬೇಕಂದ್ರೆ ಜಸ್ಟ್ ಒಂದು ಟರ್ನ್. ಚೆನ್ನಾಗಿದೆ, ಒಳ್ಳೆ ಕಾನ್ಸೆಪ್ಟ್. ಹಾಗೆ ಇಲ್ಲಿ ರೆಸ್ಟ್ ರೂಮ್ ಬರುತ್ತೆ. ಇನ್ನೂ ಏನು ಫಿಟ್ಟಿಂಗ್ಸ್ ಇಲ್ಲ, ಇನ್ನೊಂದು ಸ್ವಲ್ಪ ಸಾಮಾನುಗಳಿದೆ, ಕೆಲಸ ನಡೀತಾಯಿದೆ, ಸಾಮಾನುಗಳಿದೆ, ತೆಗಿತಾರೆ ನಿಮಗೆ. ಇನ್ನು ಬಾತ್ರೂಮ್ ಫಿಟ್ಟಿಂಗ್ಸ್ ಬ್ಯಾಲೆನ್ಸ್ ಇದೆ. ಹಾಗೆ ಬಾತ್ರೂಮ್ ಫಿಟ್ಟಿಂಗ್ಸು, ಒಂದು ಕೋಟ್ ಪೇಂಟಿಂಗು, ಫ್ಲೋರಿಂಗು ಕ್ಲೀನಿಂಗ್ ಇದೆ ಇನ್ನೂ ನಿಮಗೆ. ಫುಲ್ ವಿಡಿಯೋ ನೋಡಿ, ನಿಮಗೆ ಲಾಸ್ಟಲ್ಲಿ ಹೇಳಿರ್ತೀನಿ ರೈಟು ನಿಮಗೆ. ಓಕೆ, ಇದು ಬಂದ್ಬಿಟ್ಟು ನಿಮಗೆ ಫಸ್ಟ್ ಫ್ಲೋರಲ್ಲಿ ಇಂಥ ಡೀಟೇಲ್ಸ್ ಆಗಿರುತ್ತೆ. ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಸೆಕೆಂಡ್ ಫ್ಲೋರ್ ಹೋಗೋದಕ್ಕಿಂತ ಮುಂಚೆ ನಿಮಗೆ ಮೆಟ್ಲು ನೋಡ್ತಾ ಇದ್ದೀನಿ. ಇದು ಕೂಡ ನಿಮಗೆ ಇಟಾಲಿಯನ್ ಮಾರ್ಬಲ್ಲೇ ಆಗಿರುತ್ತೆ ನಿಮಗೆ. ಹಾಗೆ ಸೈಡು ಇಲ್ಲಿ ಬಂದ್ಬಿಟ್ಟು ನಿಮಗೆ ಸ್ಟೀಲ್ ಕೊಟ್ಟು ಟಫ್ ಆ್ಯಂಡ್ ಗ್ಲಾಸ್ ಕೊಟ್ಟಿದ್ದಾರೆ ನಿಮಗೆ. ಮಾಡಿ ಮೇಲೆ ಹೋಗ್ತಾ ಇದ್ದೀವಿ. ಸೆಕೆಂಡ್ ಫ್ಲೋರ್ಗೆ ಇಲ್ಲೂ ಅಷ್ಟೇ ನಿಮಗೆ ದೊಡ್ಡದಾಗಿ ಒಂದು ಸ್ವಲ್ಪ ಹಾಲ್ ಬಂದಿದೆ, ಜಾಗ ಬಂದಿದೆ. ಬೇಕಂದರೆ ಇಲ್ಲೊಂದು ಸೋಫಾ ಹಾಕೊಂಡು ಕೂತ್ಕೋಬೋದು ನೀವು, ಲಿವಿಂಗ್ ಹಾಲ್ ಥರ ಮಡಿಕೋಬೋದು ನೀವು. ಜಾಗ ಕೂಡ ನೋಡ್ಬೋದು. ಇಲ್ಲಿ ಒಂದು ಸಣ್ಣದಾಗಿ ಒಂದು ಸ್ಟಡಿ ಟೇಬಲ್ ಕೊಟ್ಟಿದ್ದಾರೆ. ಬೇಕಾದ್ರೆ ಸ್ಟಡಿ ಟೇಬಲ್ ಬೇಕಾದ್ರೆ ಯೂಸ್ ಮಾಡ್ಬೋದು, ಇಲ್ಲ ವರ್ಕಿಂಗ್ ಟೇಬಲ್ ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಇಲ್ಲೂ ಅಷ್ಟೇ POP ಫಾಲ್ ಸೀಲಿಂಗ್ ಮಾಡಿ PVC ಕಾಂಬಿನೇಷನ್ ಕೊಟ್ಟಿದ್ದಾರೆ, ವುಡ್ ವರ್ಕು ತುಂಬ ಚೆನ್ನಾಗಿದೆ. ಹಾಗೆ ಇಲ್ಲಿ ನಾನು ಲೆಫ್ಟ್ ಸೈಡ್ ಬಂದರೆ ನಮಗೆ ಇಲ್ಲಿ ದೊಡ್ಡ ರೂಮ್ ಬರುತ್ತೆ. ಇದೊಂದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಇದು ನೋಡ್ಬೋದು, ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ ನಿಮಗೆ. ಇಲ್ಲಿ ಬಂದು TV ಯೂನಿಟ್ ಬಂದಿದೆ ದೊಡ್ಡದಾಗಿ ನಿಮಗೆ. ಹಾಗೆ ಅಲ್ಲಿ ವಾರ್ಡ್ರೋಬ್ ಬಂದಿದೆ ದೊಡ್ಡದಾಗಿ, ಫುಲ್ಲು ಕೆಳಗಡೆ ಫುಲ್ ಕಬೋರ್ಡ್ ಬಂದಿದೆ ನಿಮಗೆ. ಮೇಲ್ಗಡೆ ನೋಡ್ಬೋದು ನಿಮಗೆ POP ಫಾಲ್ ಸೀಲಿಂಗ್ ಮಾಡಿ ವುಡ್ ವರ್ಕ್ ಮಾಡಿದ್ದಾರೆ, ಕಾಂಬಿನೇಷನ್ ನಿಮಗೆ ತುಂಬ ಚೆನ್ನಾಗಿದೆ.
ವಿಂಡೋ ಕೂಡ ಅಷ್ಟೇ ನಿಮಗೆ ದೊಡ್ಡದಾಗಿ ಕೊಟ್ಟಿದ್ದಾರೆ ಬೆಳಕು ಗಾಳಿಗೋಸ್ಕರ. ಈ ಕಡೆ ಬಂದು ನಮಗೆ ಡ್ರೆಸ್ಸಿಂಗ್ ಟೇಬಲ್ ಬಂದಿದೆ. ಹಾಗೆ ಇಲ್ಲಿ ರೆಸ್ಟ್ ರೂಮ್ ದೊಡ್ಡದಾಗಿದೆ ನೋಡಿ, ತುಂಬ ದೊಡ್ಡದಾಗಿದೆ. ಈ ಕಾರ್ನರಿಂದ ನೋಡಿಸ್ಬಿಡ್ತೀನಿ. ಇದು ಬಂದು ನಿಮಗೆ ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಹಾಗೆ ಈ ಕಡೆ ಬಂದರೆ ನೋಡಿ, ಇಲ್ಲಿಂದ ನಿಮಗೆ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ. SST ಅಕಸ್ಮಾತ್ ಕೆಳಗಡೆಯಿಂದ ಯಾರನ್ನ ಮಾತಾಡಿದ್ರೆ ಕೂಗಿದ್ರೆ ಇಲ್ಲಿಂದಲೇ ನೀವು ಮಾತಾಡ್ಕೋಬೋದು. ಮೇಲ್ಗಡೆ ಬರಬೇಕನ್ನೋ ಅವಶ್ಯಕತೆ ಇರಲ್ಲ. ಒಬ್ಬೊಬ್ರು ಏನು ಮಾಡ್ತಾರೆ, ಫುಲ್ ಮೋಲ್ಡ್ ಮಾಡಿಬಿಡ್ತಾರೆ. ಇದು ಮೋಲ್ಡ್ ಮಾಡಿಲ್ಲ. ಓಕೆ, ಇದು ಬಂದ್ಬಿಟ್ಟು ನಮಗೆ ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ. ನಮಗೆ ಚಿಲ್ಡ್ರನ್ ಬೆಡ್ರೂಮ್ ಅಲ್ಲ, ಇದು ಕೂಡ ನಿಮಗೆ ದೊಡ್ಡದಾಗೆ ಬಂದಿದೆ. ಮಾಸ್ಟರ್ ಬೆಡ್ರೂಮ್ ಕಿಂಗ್ ಸೈಜ್ ಕಾಟ್ ಬಂದಿದೆ, ನೋಡ್ಬೋದು ಇಲ್ಲಿ. ಅಲ್ಲೂ ಅಷ್ಟೇ ನಿಮಗೆ ಸೌತ್ ಸೈಡ್ ಬಂದ್ಬಿಟ್ಟು ನಿಮಗೆ ವಿಂಡೋ ಕೊಟ್ಟಿದ್ದಾರೆ. ಮೇಲ್ಗಡೆ ನೋಡಿ POP ಫಾಲ್ ಸೀಲಿಂಗ್ ಮಾಡಿ ನಿಮಗೆ ಕಾಂಬಿನೇಷನ್ನು ವುಡ್ ವರ್ಕ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಫುಲ್ ವಾರ್ಡ್ರೋಬ್ ಬಂದಿದೆ ನಿಮಗೆ, ದೊಡ್ಡದಾಗಿದೆ ವಾರ್ಡ್ರೋಬು. ಮೇಲ್ಗಡೆ ಅಷ್ಟೇ ನಿಮಗೆ ಓವರ್ ಹೆಡ್ ಕಬೋರ್ಡ್ ಕೂಡ ಬಂದಿದೆ. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲಿ TV ಯೂನಿಟ್. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲೊಂದು ರೆಸ್ಟ್ ರೂಮ್ ಬರುತ್ತೆ. ಇದು ಚಿಲ್ಡ್ರನ್ ಬೆಡ್ರೂಮ್ ಆಗಿರುತ್ತೆ ನಿಮಗೆ. ಹಾಗೆ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಕೂಡ ಬಂದಿದೆ. ಹಾಗೆ ಇದಕ್ಕೊಂದು ಬಾಲ್ಕನಿ ಕೂಡ ಬಂದಿದೆ. ಧಾರಾಳವಾಗಿ ಒಂದು 3 ರಿಂದ 4 ಜನ ಆರಾಮಾಗಿ ಕೂತ್ಕೋಬೋದು. ನೀವು ನೋಡಿ, ಆರಾಮಾಗಿ ಕೂತ್ಕೋಬೋದು. ಸೈಡೆಲ್ಲ SST ಕೊಟ್ಟಿದ್ದಾರೆ ನಮಗೆ, ಟಫನ್ ಗ್ಲಾಸ್ ಕೊಟ್ಟು. ಮನೆ ಮುಂದುಗಡೆ ಈ ಥರ ಕಾಣಿಸುತ್ತೆ. ಒಳ್ಳೆ ಲೊಕೇಶನ್ ಅಂತಲೇ ಹೇಳ್ಬೋದು ನಿಮಗೆ. ಒಳ್ಳೆ ಏರಿಯಾ, ತುಂಬ ಡೀಸೆಂಟ್ ಆಗಿದೆ. ಮೇಲೂ ಅಷ್ಟೇ POC ಕಾಂಬಿನೇಷನ್ ಮಾಡಿದ್ದಾರೆ. POC ಕಾಂಬಿನೇಷನ್ ಮಾಡಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಫ್ಲೋರಿಂಗ್ ಎಲ್ಲ ನಿಮಗೆ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ ಅಲ್ಲಿ. ಇದು ಬಂದು ನಿಮಗೆ ಸೆಕೆಂಡ್ ಫ್ಲೋರಲ್ಲಿ ಇರುವಂಥ ಡೀಟೇಲ್ಸ್ ಆಗಿರುತ್ತೆ. ಬನ್ನಿ ಮಾಡಿ ಹೋಗೋಣ 3ನೇ ಫ್ಲೋರ್ಗೆ. ಎಲ್ಲ ಕಡೆನೂ ನಿಮಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ ನಿಮಗೆ ಫ್ಲೋರಿಂಗು. ಓಕೆ, ಬನ್ನಿ ಮೇಲೆ ಹೋಗೋಣ. 3ನೇ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಓಕೆ, 3ನೇ ಫ್ಲೋರ್ ಮೇಲ್ಗಡೆ ಬಂದಿದ್ದೀವಿ. ಇಲ್ಲಿ ಮೇಲ್ಗಡೆ ಬಂದರೆ ಇಲ್ಲಿ ಒಂದು ಸ್ವಲ್ಪ ದೊಡ್ಡದಾಗಿ ಹಾಲ್ ಥರ ಓಪನ್ ಜಾಗ ಬಿಟ್ಟಿದ್ದಾರೆ. ನಿಮಗೆ ಬೇಕಂದರೆ ಸೋಫಾ ಹಾಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಬೋದು ನೀವು ಇಲ್ಲೂ ಕೂಡ. ಹಾಗೆ ನನ್ನ ಲೆಫ್ಟ್ ಸೈಡಲ್ಲಿ ಇಲ್ಲೂ ಕೂಡ ನಿಮಗೊಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಇಲ್ಲಿ ದೊಡ್ಡದಾಗಿ ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ ನೋಡಿ. ವಾರ್ಡ್ರೋಬ್ ಬಂದಿದೆ ಅಲ್ಲಿ ದೊಡ್ಡದಾಗಿ. ಮೇಲ್ಗಡೆ POP ಫಾಲ್ ಸೀಲಿಂಗ್ ಕೂಡ ಆಗಿದೆ, ನೋಡ್ಬೋದು. ಹಾಗೆ ಅಲ್ಲಿ TV ಯೂನಿಟ್ ಬಂದಿದೆ. ಹಾಗೆ ಇಲ್ಲೊಂದು ರೆಸ್ಟ್ ರೂಮ್ ಕೂಡ ಬಂದಿದೆ. ಇನ್ನು ಯಾವುದಕ್ಕೂ ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ಆಗಿಲ್ಲ. ಓಕೆ, ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಫಸ್ಟ್ ಫ್ಲೋರಲ್ಲಿ 1 ರೂಮ್ ಇತ್ತು. ಕೆಳಗಡೆ 2 ರೂಮ್ ಇತ್ತು. 3 ಆಯಿತು, 4. ಇದು 5 ಇದೆ. ಅಂದರೆ ಇದು ಹೋಮ್ ಥಿಯೇಟ್ರ್ ಬರುತ್ತೆ ನಿಮಗೆ. ಗ್ರೌಂಡ್ ಫ್ಲೋರ್ ಮಾಡಿದ್ದಾರೆ ನೋಡಿ. ಯೂಸಲಾಗಿ ಎಲ್ಲದರಲ್ಲಿ ಹೇಳ್ದಂಗೆ ನಿಮಗೆ ಹೋಮ್ ಥಿಯೇಟ್ರ್ ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಇಲ್ಲ ಬೇಡ ಅಂದರೆ ನೀವು ಯೋಗ ಥರ ಮಾಡ್ಕೋಬೋದು, ಯೋಗ ರೂಮ್ ಮಾಡ್ಬೋದು, ಇಲ್ಲ ಜಿಮ್ ಮಾಡ್ಕೋಬೋದು ನೀವು. ಯುವರ್ ಚಾಯ್ಸ್. ದೊಡ್ಡದಾಗಿದೆ ರೂಮ್ ಕೂಡ ಇದು. ಬೇಡ ಅಂದರೆ ಒಂದು ಕಾಟು ಹಾಕಂದ್ರೆ ನಿಮಗೆ ಇದು ಒಂದು ರೂಮ್ ಆಗುತ್ತೆ ನಿಮಗೆ. ಹಾಗೆ ಇಲ್ಲಿ ಏನಂದರೆ ಎಕ್ಸ್ಟ್ರಾ ಬಾಲ್ಕನಿ ಬಂದಿದೆ ದೊಡ್ಡದಾಗಿ ನಿಮಗೆ ನೋಡಿ, ಸಖತ್ ದೊಡ್ಡದಾಗಿದೆ. ಇಲ್ಲಿ ಗ್ರಾನೈಟ್ ಯೂಸ್ ಮಾಡಿದ್ದಾರೆ ಫ್ಲೋರಿಂಗ್ಗೆ. ಹಾಗೆ ಸೈಡ್ ವಾಲ್ಗೂ ಅಷ್ಟೇ ನಿಮಗೆ ಬ್ಲ್ಯಾಕ್ ಕಲರ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ POP ಫಾಲ್ ಸೀಲಿಂಗ್ ಮಾಡಿ POC ಕಾಂಬಿನೇಷನ್ ಕೊಟ್ಟಿದ್ದಾರೆ. ಇಲ್ಲಿ 2 ಉಯ್ಯಾಲೆಗೆ ಜಾಗ ಕೂಡ ಕೊಟ್ಟಿದ್ದಾರೆ, ಬೇಕಂದರೆ ಉಯ್ಯಾಲೆ ಹಾಕೋಬೋದು. ತುಂಬ ದೊಡ್ಡದಾಗಿದೆ. ನಿಮಗೆ ಆರಾಮಾಗಿ ಸಂಜೆ ಹೊತ್ತು ರಿಲ್ಯಾಕ್ಸ್ ಮಾಡೋಕ್ಕೆ ಒಳ್ಳೆ ಜಾಗ ಅಂತಲೇ ಹೇಳ್ಬೋದು. ಸೇಫ್ಟಿ ವೈಸ್ ನಿಮಗೆ ಟಫನ್ ಗ್ಲಾಸ್ ಕೊಟ್ಟು SST ಕೊಟ್ಟಿದ್ದಾರೆ 4 ಅಡಿ. ಮನೆ ಸುತ್ತಮುತ್ತ ನಿಮಗೆ ಈ ಥರ ಕಾಣಿಸುತ್ತೆ ನೋಡಿ. ಇನ್ನೊಂದು ಸತಿ
ಇದು ಬಂದು ನಿಮಗೆ 3ನೇ ಫ್ಲೋರ್ ಡೀಟೇಲ್ಸ್ ಆಗಿರುತ್ತೆ. ಬನ್ನಿ ಮಾಡಿ ಮೇಲೆ ಹೋಗೋಣ ಟಾಪ್ ಫ್ಲೋರ್ಗೆ. ಈ ವಿಡಿಯೋದಲ್ಲಿ ನಾನೇನು ಜಾಸ್ತಿಯಿಂದ ಎಕ್ಸ್ಪ್ಲೇನ್ ಮಾಡಿಲ್ಲ, ಬಂದು ನೋಡಿದ್ರೆ ಗೊತ್ತಾಗುತ್ತೆ ಮನೆ ನಿಮಗೆ. ಒಬ್ಬೊಬ್ಬರು ತುಂಬ ಲೆಂತ್ ಆಯಿತು ವಿಡಿಯೋ ಅಂತಾರೆ, ಅದಕ್ಕೋಸ್ಕರ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ ವಿಡಿಯೋನ. ಓಕೆ, ಟಾಪ್ ಫ್ಲೋರ್ ಬಂದಿದ್ದೀವಿ ನಾವು. ಫ್ಲೋರಿಂಗ್ ನೋಡ್ಬೋದು, ಇಲ್ಲೂ ಕೂಡ ನಿಮಗೆ ಆಂಟಿಸ್ಕಿಟ್ ಟೈಲ್ಸ್ ಹಾಕಿದ್ದಾರೆ ನಿಮಗೆ. ಓಪನ್ ಟೆರೇಸು, ಮೇಲ್ಗಡೆ ಇವರೇ ಸೋಲಾರ್ ಕೂಡ ಹಾಕಿದ್ದಾರೆ. ಹಾಗೆ 1000 ಲೀಟರ್ದು 2 ಸಿಂಟ್ ಹಾಕಿದೆ ಮೇಲ್ಗಡೆ ನಿಮಗೆ. ಕೈಯಲ್ಲಿ ಬಟ್ಟೆ ಒಗಿತೀನಿ ಅಂದರೆ ಇಲ್ಲಿ ಹೋಗ್ಕೋಬೋದು ನೀವು. ಹಾಗೆ ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಔಟ್ ಕೂಡ ಕೊಟ್ಟಿದ್ದಾರೆ. ಇದು ಬಂದು ಲಿಫ್ಟ್ ಮೈಂಟೆನೆನ್ಸ್ ರೂಮ್ ಆಗಿರುತ್ತೆ. ಮನೆ ಸುತ್ತಮುತ್ತ ನೋಡಿಸ್ತಾ ಇದ್ದೀನಿ ಇನ್ನೊಂದ್ಸತಿ, ಈ ಥರ ಕಾಣಿಸುತ್ತೆ ನಿಮಗೆ. ಮನೆ ಸುತ್ತಮುತ್ತ ಈ ಥರ ಕಾಣಿಸುತ್ತೆ. ಓಕೆ, ಈ ಅಡ್ರೆಸ್ ಇನ್ನೊಂದ್ಸತಿ ಹೋಗ್ಬಿಡ್ತೀನಿ. ಇದು ಬರೋದು ಉತ್ರಳ್ಳಿ ಭಾರತ್ ಅಸೋಸಿಯೇಷನ್ ಹತ್ರ, BD ಅಪ್ರೂವ್ಡ್ ಈ ಖಾತೆ ಆಗಿರುತ್ತೆ ನಿಮಗೆ. 30ಗೆ 40 ಈಸ್ಟ್ ಗೇಟ್ ಈಸ್ಟ್ ಡೋರ್ ಆಗಿರುತ್ತೆ. ಇದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 3 CR 65 lakhs ಕೇಳ್ತಾರೆ, ಅಂದರೆ 3,65,00,000 ಕೇಳ್ತಾರೆ. ಅದರಲ್ಲೂ ನೆಗೋಷಿಯಬಲ್ ಆಗಿರುತ್ತೆ, ನಿಮಗೆ ಹೆಚ್ಚು ಕಮ್ಮಿ ಮಾಡಿಕೊಡ್ತಾರೆ. ಓಕೆ, 30-40 ಒಂದು ಡೀಸೆಂಟ್ ಏರಿಯಾದಲ್ಲಿ ಮನೆ ಹುಡುಕ್ತಾರೆ, ಅವ್ರಿಗೆ ತುಂಬ ಒಳ್ಳೆ ಮನೆ ಅಂತಲೇ ಹೇಳ್ಬೋದು. ನೋಡ್ಬೋದು, ಇಲ್ಲೇ ಕಾಣಿಸ್ತಾಯಿದೆ ನೋಡಿ, ಇಲ್ಲಿಂದನೇ ನಿಮಗೆ ಬ್ರಿಗೇಡ್ 7 ಇದು ಸಿಗುತ್ತೆ, ಬ್ರಿಗೇಡ್ ಒಮೆಗಾ ಸಿಗುತ್ತೆ. ಅಲ್ಲಿ ಮುಂದೆ ಎದುರಿಗೆ ನಿಮಗೆ MPS ಸ್ಕೂಲ್ ಸಿಗುತ್ತೆ, ಇಲ್ಲೇ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಂತ ಹೇಳ್ಬೋದು. ಇಲ್ಲ ಕಾಡಲ್ಲಿ ಹೋದರೆ ಒಂದು 5 ನಿಮಿಷ ಅಂತ ಹೇಳ್ಬೋದು ನಿಮಗೆ ಗಾಡೀಲಿ. ಇಲ್ಲಿಂದನೇ ನಿಮಗೆಲ್ಲ ನಿಯರ್ ಬೈ ಆಗಿರುತ್ತೆ ನಿಮಗೆ. ಓಕೆ, ಈ ವಿಡಿಯೋ ನೋಡಿ ಈ ಮನೆ ಇಷ್ಟ ಆಗಿ ನಿಮ್ಗೆ ಈ ಮನೆ ನೋಡ್ಬೇಕು ಅನಿಸಿದ್ರೆ ನಾನು ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ಫೋನ್ ಮಾಡಿ ಕರ್ಕೊಬಂದು ಮನೆ ನೋಡ್ತೀನಿ. ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಾದರೂ 30-40 ಒಳ್ಳೆ ಮನೆ ಒಳ್ಳೆ ಏರಿಯಾದಲ್ಲಿ ಹುಡುಕ್ತಾರೆ, ಅವರು ಕೂಡ ಈ ವಿಡಿಯೋನ ಶೇರ್ ಮಾಡಿ, ಅವರು ಕೂಡ ಬಂದು ಮನೆ ನೋಡಲಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿರೋ ನಿಮಗೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ, ಈ ಥರ ಹೊಸ ವಿಡಿಯೋಗಳು ಬರ್ತಾ ಇರುತ್ತೆ. ಹಾಗೆ ನಿಮ್ಮಲ್ಲಿ ಯಾವುದನ್ನ ರೆಡಿ ಟು ಮೂವ್ ಹೌಸ್ ಆಗಲಿ, ಇಲ್ಲ ವೀಡಿಯೋ ಮಾಡೋ ಮನೆ ಆಗಲಿ ಯಾವುದನ್ನ ಇದ್ದರೆ ನನಗೆ ಹೇಳಿ, ಒಂದು ವೀಡಿಯೋ ಮಾಡ್ತೀನಿ, ಹಾಗೆ ಪ್ರಮೋಷನ್ ಮಾಡೋಣ. ಹಾಗೆ ನಿಮ್ಗೆ ಯಾರಿಗಾನ ಹೊಸ ಮನೆ ಬೇಕಾಗಿರೋ ರೆಡಿ ಟು ಮೂವ್ ಹೌಸ್ ಆಗಲಿ ಯಾರಿಗಾನ ಬೇಕಾದರೆ ನನ್ನ ನಂಬರ್ ಕಳಿಸಿ, ಅವರು ಕೂಡ ಮನೆ ನೋಡಿಸ್ಕೊಡ್ತೀನಿ. ಓಕೆ, ಇದಿಷ್ಟು ವೀಡಿಯೋದಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. ಮುಂದಿನ ಹೊಸ ವೀಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.